ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಹಯೋಗದಲ್ಲಿ ಕುಂದುಕೊರತೆ ಸಭೆ ನಡೆಯಿತು. ತಾಲೂಕು ಪಂಚಾಯತ್ ಹುಣಸಗಿಯಲ್ಲಿ 23/3/2026ರಂದು ಬೆಳಗ್ಗೆ 11 ಗಂಟೆಗೆ ಸಭೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಮಾನ್ಯ ನಿರ್ವಾಹಕ ಅಧಿಕಾರಿ ಬಸಣ್ಣ ನಾಯಕ್ ಅಧ್ಯಕ್ಷತೆ ವಹಿಸಿದ್ರು. ಸಭೆಯ ನಿರೂಪಣೆಯನ್ನು ಲೆಕ್ಕಾಧಿಕಾರಿ ಸೋಮಶೇಖರ್ ಅವರು ನಿರ್ವಹಿಸಿದ್ರು. ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳಿಂದ ವಿಕಲಚೇತನರು ಆಗಮಿಸಿ ತಮ್ಮ ಸಮಸ್ಯೆಗಳನ್ನು ಮಂಡಿಸಿದರು. ಆರ್ಪಿಡಿ ಟಾಸ್ಕ್ ಫೋರ್ಸ್ ಅಧ್ಯಕ್ಷ ಕಾಸಿಂ ಸಾಬ್ ಅಡೆತಡೆ ರಹಿತ ವಾತಾವರಣ ನಿರ್ಮಾಣಕ್ಕೆ ಒತ್ತಾಯಿಸಿದರು. ಸರ್ಕಾರದ 5% ಅನುದಾನವನ್ನು ಸಮರ್ಪಕವಾಗಿ ಬಳಸುವ ಕುರಿತು ಚರ್ಚಿಸಲಾಯಿತು. ಎಪಿಡಿ ಸಂಸ್ಥೆಯ ನಾಗಪ್ಪ ಅವಟಿಯವರು 2016ರ ಅಂಗವಿಕಲರ ಹಕ್ಕುಗಳ ಕಾಯ್ದೆಯ ಬಗ್ಗೆ ಮಾಹಿತಿ ನೀಡಿದರು. ತಾಲೂಕಿನಲ್ಲಿ 3651 ವಿಕಲಚೇತನರ ಅಗತ್ಯತೆಗಳನ್ನು ಈಗಾಗಲೇ ಗುರುತಿಸಿರುವುದಾಗಿ ತಿಳಿಸಲಾಯಿತು. ಸಭೆಯಲ್ಲಿ ವ್ಯಕ್ತವಾದ ಸಮಸ್ಯೆಗಳನ್ನು ಪರಿಹರಿಸಲು ಅಧಿಕಾರಿಗಳು ಭರವಸೆ ನೀಡಿದರು. ಹನುಮಂತ ದೊರೆ, ಲೊಕೇಶನ್ ಹುಣಸಗಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಚರ್ಚೆ ಮಾಡಿ ಅದಕ್ಕೂ ಕೂಡ ಪರಿಹಾರ ತಂದುಕೊಳ್ತೀವಿ. ಆಮೇಲೆ ಗ್ರಾಮ ಪಂಚಾಯತಿಯಲ್ಲಿ ಕೆಲವೊಂದಲ್ಲಿ ರ್ಯಾಂಪ್ಸ್ ಇಲ್ಲ, ಕೆಲವೊಂದು ಕಡೆ ಟಾಯ್ಲೆಟ್ಸ್ ಇಲ್ಲ ಅಂತ ಕೂಡ ಹೇಳಿದ್ದೀವಿ. ಅದಕ್ಕೂ ಕೂಡ ನಾವು ಈಗಾಗಲೇ PDO ಪತ್ರ ಮಾಡಿ ಏನೇನು ಕ್ರಮ ಮಾಡಬೇಕು ಅದನ್ನು ಕೂಡ ಮಾಡ್ತೀವಿ. ಆಮೇಲೆ ಇನ್ನೊಂದು, ಈ ಏನಾಗಿದೆ ಸರ್ಕ್ಯುಲರಲ್ಲಿ ಇಂಡಿವಿಜುವಲ್ ಬೆನಿಫಿಟ್ ಕೊಡೋಕೆ ಅವಕಾಶ ಇಲ್ಲ ಕಂಪ್ಲೀಟ್ಲಿ. ನಿಮ್ಮಲ್ಲಿ ನಮ್ಮ ಈ ಯೋಜನೆ ನೋಡಿದಾಗ ಇಂಡಿವಿಜುವಲ್ ಬೆನಿಫಿಟ್ ಕೊಟ್ಟರೆ ಅನುಕೂಲ ಆಗ್ತದೆ ಅಂತ ಅನಿಸ್ತದೆ ನಮಗೆ. ಈ ವಿಶೇಷ ಚೇತನರಿಗೆ ನಾವು ಇಂಡಿವಿಜುವಲ್ ಮಾಡೋದ್ರಿಂದನೇ ಅತಿ ಅನುಕೂಲ ಅಂತ ನಮ್ಗೆ ಅನಿಸ್ತದೆ. ಬಟ್ ಆದ್ರೆ ಕಾಯ್ದೆಯಲ್ಲಿ ಅವಕಾಶ ಇಲ್ಲ. ಹಾಗಾಗಿ ನೀವು ಮೇಲ್ಮಟ್ಟದಲ್ಲಿ ಏನಾದರೂ ಪ್ರಸ್ತಾವ ಮಾಡಿ ಆ ತಿದ್ದುಪಡಿಗಳನ್ನು ಮಾಡಿಸಿ, ನಮ್ಗೆ ಸರ್ಕ್ಯುಲರ್ಸ್ ಅನ್ನು ಮಾಡಿಸಿ ಇಂಡಿವಿಜುವಲ್ ಕೊಡ್ಸೋಕೆ ಅನುಕೂಲ ಆದರೆ ನಿಮಗೂ ಕೂಡ ಬೆನಿಫಿಟ್ ಮುಡ್ಸೋಕೆ ಅನುಕೂಲ ಆಗ್ತದೆ. ಆ ರೀತಿ ಮಾಡಿದಲ್ಲಿ ನಾವು ಕೂಡ ನಮ್ಮ 5% ಅನುದಾನ ನಾವು ಕೂಡ ಸಿದ್ಧತೆ ರೆಡಿ ಇದ್ದೀವಿ. ಅವರನ್ನು ಕೂಡ ಮೇಲ್ಮಟ್ಟದಲ್ಲಿ ಮಾಡಬೇಕಾಗ್ತದೆ. ಹಾಗೆ ಏನು 5% ಅನುದಾನ ಕೊಟ್ಟಿರಿ, ಈಗಾಗಲೇ ನಾವು ಚೆನ್ನಾಗಿ ಖರ್ಚು ಮಾಡ್ತಾ ಇದೀವಿ. ಎಲ್ಲಿಯಾದ್ರೂ ಗ್ರಾಮ ಪಂಚಾಯತಿಯಲ್ಲಿ ಆಗಿಲ್ಲ ಅಂತ ಅನ್ನೋದಾದ್ರೆ ನಮ್ಮ ಗಮನ ತಂದ್ರೆ ಅದನ್ನು ಕೂಡ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಲಿಕ್ಕೆ ನಾವು ಕೂಡ ಮಾಡಿಸ್ತೀವಿ. ಈಗ ಲಾಸ್ಟ್ ಟೈಮಲ್ಲಿ ವಜ್ಜಲದಲ್ಲಿ ಒಂದು ಶೌಚಾಲಯ ತಗೊಂಡಿದ್ವಿ ಅಂಗವಿಕಲರಿಗೆ. ಏನಾಗ್ತವೆ ಅಂದ್ರೆ ಆಸ್ತಿ ಅಂತ ತಗೊಳ್ತೀವಿ, ಅದನ್ನ ಯಾರು ಒಂದು 15-20 ದಿನ ಯೂಸ್ ಮಾಡಲಿಲ್ಲ ಅಂದ್ರೆ ವೇಸ್ಟ್ ಆಗಿರುತ್ತೆ. ಟಾಯ್ಲೆಟ್ ತಗೊಂಡು ಕೇರಳಲ್ಲಿ ಕೊಟ್ಟಿರ್ತೀವಿ, ಅದು ಕನ್ಸ್ಟ್ರಕ್ಷನ್ ಒಂದು ಲೆವೆಲಿಗೆ ಬಂದಿರ್ಬೋದು, ಬಂದ್ರೆ ಒಂದು ಚರ್ಚ್ ಲೆವೆಲ್ ತನಕ ಬಂದಿರ್ಬೋದು. ಬಟ್ ಬಳಕೆ ಇಲ್ಲ ಅಂದ್ರೆ ಏನಾಗ್ತದೆ, ಅದೆಲ್ಲ ಅನ್ಯೂಸ್ ಆಗುತ್ತೆ. ಪಬ್ಲಿಕ್ ಅಸೆಟ್ಸ್ ಹಿಂಗಾಗ್ತವೆ. ಆ ಕಾರಣಕ್ಕಾಗಿ ನೀವೇನಾದ್ರೂ ಒಂದು ಯುನಿಕ್ ಆಗಿ ಏನಾದ್ರು ಇಂಥದ್ದು ಮಾಡ್ಬೋದು ನಮ್ಮವ್ರಿಗೆ ಅಂತ ನಿಮ್ಗೆ ಏನಾದ್ರು ಅನಿಸಿದ್ರೆ ನನ್ನ ಗಮನಕ್ಕೆ ತಂದ್ರೆ ಅದನ್ನು ನಾವು ಅನುಷ್ಠಾನ ಮಾಡ್ಲಿಕ್ಕೆ ರೆಡಿ ಇದೀವಿ. ನೀವೇನು ವೆಹಿಕಲ್ ಕೇಳಿದ್ರಿ, ಗ್ರಾಮ ಪಂಚಾಯತ್ ಮೂಲಕ ವೆಹಿಕಲ್ ಕೊಡಿಸ್ತೀವಿ. ಗ್ರಾಮ ಪಂಚಾಯತಿಯಿಂದ ತಮಗೆ ಇನ್ನೇನು ಡಿಮ್ಯಾಂಡ್ಸ್ ಮಾಡಿರಿ, ನೋಟ್ ಮಾಡಿದ್ದಾನೆ, ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಕ್ರಮ ವಹಿಸ್ತೀವಿ. ಇನ್ನೂ ಸಭೆ ಮೂಲಕ ಆಗದೇ ಇದ್ರೆ ಇನ್ನೂ ಯಾರಾದರೂ ಫೋನ್ ಮೂಲಕ ಹೇಳಿದ್ರು ಕೂಡ ನನಗೆ ಹೇಳ್ಬೋದು. ನೇರವಾಗಿ ಸಭೆ ಮುಗಿದು ನಾಳೆ ನೆನಪಾಗ್ಬೋದು, ನಾಡದ್ದು ನೆನಪಾಗ್ಬೋದು, ನೆಕ್ಸ್ಟ್ ವೀಕಲ್ಲಿ ಏನೋ ಐಡಿಯಾ ಬರ್ಬೋದು ನಮ್ಗೆ ಇಂಥದ್ದು ಮಾಡ್ಬೋದು ಅಂತ. ಅವಾಗಂದಾಗ ನಮ್ಗೆ ನೇರವಾಗಿ ಹೇಳ್ತಿದ್ರೆ ಒಂದು ಮೆಸೇಜ್ ಬರ್ದಾಕಿ, ಸರ್ ನೀವು 5% ಅನುದಾನದಲ್ಲಿ ಇದನ್ನು ಮಾಡಿದ್ರೆ ಚೆನ್ನಾಗಿರ್ತದೆ ನೋಡ್ರಿ ಅಂತ ನಮ್ಗೆ ಸಜೆಸ್ಟ್ ಮಾಡಿರಿ. ಅದನ್ನು ಕೂಡ ನಾವು ನಮ್ಮ ಯೋಜನೆಯಲ್ಲಿ ಅಳವಡಿಸ್ಕೊಳ್ತೀವಿ. ಸಭೆಗೆ ಅತ್ಯಂತ ಎಲ್ಲರೂ ಸಂಘಟಿತರಾಗಿ ಬಂದು ಸಭೆ ಯಶಸ್ವಿಯಾಗಿ ಕಾರಣೀಭೂತರಾಗಿದೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಸಭೆಯಲ್ಲಿ ಶ್ರೀ ಶಿರಡಿ ಸಾಯಿ ಬಾಬಾ ಜ್ಯೋತಿಷ್ಯಾಲಯ, ಉಚಿತ ಭವಿಷ್ಯ, ಶಾಶ್ವತ ಪರಿಹಾರ, ಜ್ಯೋತಿಷ್ಯ ರತ್ನ, ನುಡಿದಂತೆ ನಡೆಯುವರು. ದೈವಜ್ಞ ಪಂಡಿತ್ ಸಾಯಿರಾಮ್ ಜೋಶಿ, ಕೇರಳ ಮತ್ತು ಕೊಳ್ಳೇಗಾಲದ ವಂಶ ಪಾರಂಪರ್ಯ ಜ್ಯೋತಿಷ್ಯರು. ನಿಮ್ಮ ಹಸ್ತರೇಖೆ, ಜಾತಕ, ಭಾವಚಿತ್ರದಿಂದ ಸಂಪೂರ್ಣ ಭವಿಷ್ಯವನ್ನು ತಿಳಿಸುತ್ತಾರೆ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ವಿದ್ಯೆ, ಉದ್ಯೋಗ, ವ್ಯಾಪಾರ, ಶತ್ರುಕಾಟ, ಅತ್ತೆ ಸೊಸೆ ಕಲಹ, ಸತಿಪತಿ ಕಲಹ, ಪ್ರೀತಿಯಲ್ಲಿ ನಂಬಿ ಮೋಸ ಹೋದವರು, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಲಕ್ಷ್ಮೀ ವಶ, ಭೂಮಿ ವಶ, ವಿದೇಶ ಪ್ರಯಾಣ ಮತ್ತು ಸಾಲದ ಬಾಧೆ, ಇನ್ನೂ ನಿಮ್ಮ ಜೀವನದ ಯಾವುದೇ ತರದ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಸಾಯಿಬಾಬಾ ಪೂಜಾ ಶಕ್ತಿಯಿಂದ ಕೇವಲ 3 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡುತ್ತಾರೆ. ಸ್ತ್ರೀ ಪುರುಷ ಪ್ರೇಮ ಪ್ರಕರಣಕ್ಕೆ ಸೂಕ್ತ ಪರಿಹಾರ. ಬೇರೆ ಜ್ಯೋತಿಷ್ಯರಲ್ಲಿ ಕೇಳಿ ಹಣ, ನೆಮ್ಮದಿ, ವಿಶ್ವಾಸ ಕಳೆದುಕೊಂಡಿದ್ದಲ್ಲಿ ನಿಮ್ಮ ಒಂದೇ ಕರೆ ನಿಮ್ಮ ಭವಿಷ್ಯವನ್ನೇ ಬದಲಿಸಬಲ್ಲದು. ಶ್ರೀ ಶಿರಡಿ ಸಾಯಿ ಬಾಬಾ ಜ್ಯೋತಿಷ್ಯಾಲಯ, ದೈವಜ್ಞ ಪಂಡಿತ್ ಸಾಯಿರಾಮ್ ಜೋಶಿ. ಉಚಿತ ಭವಿಷ್ಯ, ಶಾಶ್ವತ ಪರಿಹಾರ. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9845185626.